ಕೊರಟಗೆರೆ ತಾಲೂಕು ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಣ್ಣೇನಹಳ್ಳಿ ಗ್ರಾಮದ ಸಮೀಪ ಜುಂಜಪ್ಪ ಅಥವಾ ರಂಗಪ್ಪ ಸ್ವಾಮಿಯ ಬಸವ ಹೋರಿಯನ್ನು ವಯಸ್ಸಾಗಿದೆ ಎಂಬ ಕಾರಣಕ್ಕೆ ಬಿಟ್ಟು ಹೋಗಿದ್ದಾರೆ. ಇನ್ನು ಹೋರಿ ಚೆನ್ನಾಗಿದ್ದ ಸಮಯದಲ್ಲಿ ದೇವರ ಹೆಸರು ಹೇಳಿಕೊಂಡು ದುಡ್ಡು ಮಾಡಿ ವಯಸ್ಸಾದ ಮೇಲೆ ಹೋರಿಯನ್ನು ಬಿಟ್ಟು ಹೋಗುವುದನ್ನು ಕಂಡರೆ ಮನಸ್ಸಿಗೆ ನೋವುಂಟು ಮಾಡುತ್ತದೆ. ದಯವಿಟ್ಟು ಬಸವ ಹೋರಿಯ ಮಾಲೀಕರು ಬಂದು ಬಸವ ಹೋರಿಯನ್ನು ಕರೆದೊಯ್ಯುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ತಣ್ಣೇನಹಳ್ಳಿ ಗ್ರಾಮದಲ್ಲಿ ಈ 4 ದಿನಗಳ ಹಿಂದೆ ಈ ಒಂದು ಬಸವನ್ನ ತಂದು ಯಾರೋ ಅನಾಮಧೇಯವಾಗಿ ಬಿಟ್ಟೋಗಿದ್ದಾರೆ. ಇದು ವಯಸ್ಸಿನಲ್ಲಿದ್ದು ಚೆನ್ನಾಗಿರೋವರೆಗೂ ಸಾಕಷ್ಟು ದುಡಿಸ್ಕೊಂಡಿದ್ದಾರೆ. ಈ ಬಿಟ್ಟೋಗಿರ್ತಕ್ಕಂಥವ್ರು ಯಾರು ಅಂತಲೂ ಸ್ವಲ್ಪ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಅಂದರೆ ಅವರು ನಮ್ಮ ಯಾದವ ಕುಲದವರು. ಅವರು ಬಂದು ಅಥವಾ ಮಾಗೋಡ ರಂಗನಾಥ ಸ್ವಾಮಿ ದೇವಸ್ಥಾನ ಇರ್ಬೋದು ಅಥವಾ ಹಾಗಲವಾಡಿ ದೇವಸ್ಥಾನದ ಹೆಸರು ಹೇಳ್ಕೊಂಡು ಎಲ್ಲೆಲ್ಲ ಬಂದು ಇದನ್ನು ಊರು ತುಂಬ ಮೆರವಣಿಗೆ ಮಾಡಿಕೊಂಡು ಓಡಿಸಾಡ್ಕೊಂಡು ಇಲ್ಲಿಂದ ಮನೆ ಕರ್ಕೊಂಡೋಗಿ ಪೂಜೆಗಳು ಮಾಡಿಸ್ಕೊಂಡು ಇದರಿಂದ ಸಾಕಷ್ಟು ಅವ್ರ ಅನುಕೂಲತೆ ಪಡೆದಿದ್ದಾರೆ. ಇದು ಅಚ್ಚುಕಟ್ಟಾಗಿ ಹೆಲ್ತಿ ಆಗಿರೋವರೆಗೂ ಇದರಿಂದ ಆದಾಯ ಪಡ್ಕೊಂಡಿದ್ದಾರೆ. ಈಗ ಅದು ಕೈಲಾಗಲ್ಲ, ಬಾಯಿನಲ್ಲಿ ಹಲ್ಲಿಲ್ಲ, ಮೇವು ಸಮೇತ ತಿನ್ನಲ್ಲ. ಏನಾನ ತಿಂಡಿ ಕೊಟ್ಟರೆ ಮಾತ್ರ ತಿನ್ನುತ್ತೆ, ನೆತ್ತಿಗಿರೋದು ಹಣ್ಣು ತಿಂಡಿ ಅಥವಾ ಬೂಸ ತಿನ್ನುತ್ತೆ. ಈ ಒಂದು ಸ್ಥಿತಿನಲ್ಲಿದೆ. ಇಂಥ ಒಂದು ಗೋವಿಗೆ ಈ ಭಾಳ ಅನ್ಯಾಯ ಮಾಡಿದ್ದಾರೆ. ಇಲ್ಲಿ ಒಬ್ಬ ಮಳೆ ಗಾಳಿ ಚೋಳೆಯಲ್ಲಿ ಇದು ಹೆಣಗ್ತಾ ಇದೆ. ದವಡಲ್ಲಿಲ್ಲ. ನಾವು ಮೇವು ನೀರು ಎಲ್ಲ ಮಾಡಿವಿ, ಮೇವು ತಿನ್ನಲ್ಲ. ಅವ್ನು ಸಾಕಿರೋ ಪುಣ್ಯಾತ್ಮ ಅದರಲ್ಲಿ ದುಡ್ಕೊಂಡು ತಿಂದಿರೋನು ಬಂದು ಕರ್ಕೊಂಡೋಗಿ ಅದಕ್ಕೆ ಸೇವೆ ಮಾಡಿ 2 ದಿವಸ ಅದನ್ನು ಗತಿಗತಿ ತೋರಿಸುವಂತ ಅವ್ನಿಗೆ ಮನವಿ ಮಾಡ್ಕೊತಾ ಇದ್ದೀವಿ.